ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಇಟ್ಟು ಒಂದು ಸಿಂಪಲ್ ಆಗಿರುವ ಚೂಡಿದಾರ್ ಟಾಪಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. 40 ಸೈಜಲ್ಲಿ ಇರುವ ಚೂಡಿದಾರ್ ಟಾಪು ನಾನಿವತ್ತು ತೋರಿಸ್ಕೊಡ್ತಾ ಇರೋದು. ಸ್ವಲ್ಪ ವೆರೈಟಿ ಆಗಿರುವ ಟಾಪು. ನಾನಿಲ್ಲಿ ವೈಟ್ ಕಲರ್ ಬಟ್ಟೆ ತೆಕ್ಕೊಳ್ತಾ ಇದ್ದೀನಿ. ಇದು ಕೇರಳ ಸ್ಟೈಲು ಫ್ರೆಂಡ್ಸ್. ಕೇರಳ ಸ್ಟೈಲ್ ಚೂಡಿದಾರ್ ಟಾಪ್ ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಈ ವೈಟ್ ಬಟ್ಟೆ ಬೇಡ ಅಂತಿದ್ರೆ ಬೇರೆ ಯಾವ ಕಲರ್ ಬಟ್ಟೆ ಬೇಕಿದ್ರೂ ತೆಗೊಳ್ಬೋದು. ಮತ್ತು ನಾನಿಲ್ಲಿ ಪ್ರಿಂಟೆಡ್ ಬಟ್ಟೆ ಒಂದು ತೆಕ್ಕೊಂಡಿದ್ದೀನಿ, ಬ್ಲೂ ಕಲರ್. ನಮಗೆ ಚೂಡಿದಾರ್ ಸ್ಟಿಚ್ ಮಾಡಲಿಕ್ಕೆ 2.25 ಮೀಟ್ರ್ ಬಟ್ಟೆ ಬೇಕು, ಮತ್ತು ಲೈನಿಂಗ್ 2 ಮೀಟ್ರ್ ಬೇಕು, ಮತ್ತು ನೆಕ್ಕಿಗೂ ಸ್ಲೀವ್ಸಿಗೂ ಇಡಲಿಕ್ಕೂ ಒಂದು ಅರ್ಧ ಮೀಟ್ರ್ ಆಗೋಷ್ಟು ಪ್ರಿಂಟೆಡ್ ಬಟ್ಟೆ ಕೂಡ ಬೇಕು. ಫಸ್ಟಿಗೆ ನಾನೀಗ ಲೈನಿಂಗ್ ಬಟ್ಟೆಯನ್ನು ತೆಗಿತಾ ಇದ್ದೀನಿ. ಲೈನಿಂಗ್ ಬಟ್ಟೆಯನ್ನು 4 ಮಡಚಿ ಇಡಬೇಕು. ನಾನು ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡಿ. ಫಸ್ಟಿಗೆ ಈ ಥರ 2 ಮಡಚಿ ಇಡಬೇಕು, ನಂತರ ಒಂದು ಸಲ ಕೂಡ ಮಡಚಿ ಇಡಬೇಕು. ಹಾಗೆ ಟೋಟಲ್ 4 ಲೈನಿಂಗ್ ಬಟ್ಟೆಯನ್ನು ಮಡಚಿ ಇಡಿ. ನಂತರ ನಮಗೆ ಲೈನಿಂಗಿನ ಲೆಂಗ್ತ್ ಮಾರ್ಕ್ ಮಾಡಿಕೊಳ್ಳುವ. ನಾವು ಚೂಡಿದಾರ್ ಟಾಪಿಗೆ ಎಷ್ಟು ಲೆಂಗ್ತ್ ತೆಗಿತೀವೋ ಅದಕ್ಕಿಂತ ಒಂದು 2 ಇಂಚು ಕಡಿಮೆ ಲೈನಿಂಗ್ನ ಲೆಂಗ್ತ್ ತಗೊಂಡ್ರೆ ಸಾಕು. ನಾನೀಗ ಲೈನಿಂಗಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇರೋದು 38 ಇಂಚು. ಇನ್ನು ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 2.25 ಇಂಚು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾವು ನೆಕ್ ಲೆಂಗ್ತ್ ಮಾರ್ಕ್ ಮಾಡಬೇಕು. 5.5 ಇಂಚು ನನಗೆ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇರೋದು. ಫ್ರಂಟ್ ನೆಕ್ಕು ಹಾಗೂ ಬ್ಯಾಕ್ ನೆಕ್ಕು ನಾನು ಸೇಮ್ ಲೆಂಗ್ತೇ ತೆಗಿತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬ್ಯಾಕ್ ನೆಕ್ ಸ್ವಲ್ಪ ಲೆಂಗ್ತ್ ಜಾಸ್ತಿಯೋ ಕಡಿಮೆಯೋ ಮಾಡ್ಬೋದು. ಇನ್ನು ನಮಗೆ ಶೋಲ್ಡ್ರ್ ಮಾರ್ಕ್ ಮಾಡಿಕೊಳ್ಳುವ. ನಾನಿಲ್ಲಿ 3.5 ಇಂಚು ಶೋಲ್ಡ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಆರ್ಮೋಲ್ ಮಾರ್ಕ್ ಮಾಡಬೇಕು. ಆರ್ಮೋಲ್ ನಾನೀಗ 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ 6.5 ಇಂಚು ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ 40 ಇಂಚು ಚೆಸ್ಟ್ ಬಿಡ್ತು ಬರುವ ಟಾಪ್ ಸ್ಟಿಚ್ ಮಾಡ್ತಾ ಇರೋದು. ಹಾಗಾದರೆ 4ರಲ್ಲಿ ಒಂದು 10 ಇಂಚು ಪ್ಲಸ್ ನಾನೀಗ 1 ಇಂಚು ಹೊಲಿಗೆ ಅಂಶ ತೆಗಿತಾ ಇರೋದು. ನೀವು ಹೊಲಿಗೆ ಅಂಶ ತೆಗೆಯುವಾಗ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ತೆಗೊಳ್ಳಿ. ಶೇಪ್ ಲೆಂಗ್ತು ನಾನೀಗ 6.5 ಇಂಚು ಮಾರ್ಕ್ ಮಾಡಿದ್ದೀನಿ. ಅಲ್ಲಿನ ಬಿಡ್ತು 8.25 ಇಂಚು ನಾನೀಗ ತೆಗಿತಾ ಇರೋದು. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ತೆಗಿತಾ ಇದ್ದೀನಿ. ಇನ್ನು ಮೇಲಿಂದ ಕೆಳಗಿಗೆ ನಾವು ಓಪನ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ ಓಪನ್ ಲೆಂಗ್ತ್ 20 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಅಲ್ಲಿನ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. ಅಲ್ಲಿನ ಬಿಡ್ತು ಕೂಡ ನನಗೆ 10 ಇಂಚು ಮಾರ್ಕ್ ಮಾಡ್ತಾ ಇರೋದು. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಸೈಡ್ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಕೆಳಗಿನ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ ಇಲ್ಲಿ ಕೆಳಗಿನ ಸೈಡು 11 ಇಂಚು ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಅಲ್ಲಿ ಕೂಡ ಹೊಲಿಗೆ ಅಂಶ ಕೊಡಿ. ಅದಾದ ನಂತರ ಸ್ಕೇಲ್ ಯೂಸ್ ಮಾಡಿ ನಾವೀಗ ಹಿಪ್ ಲೆಂಗ್ತ್ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಈ ಕೆಳಗಿಗೆ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗಿದ್ರನ್ನು ಕಟ್ ಮಾಡಿಕೊಳ್ಳುವ. ಈಗ ಫಸ್ಟಿಗೆ ನಾನು ನೆಕ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ ಕಟ್ ಮಾಡುವಾಗ ಇಲ್ಲಿ 1/4 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಮಾತ್ರ ಕಟ್ ಮಾಡಿ. ಸೇಮ್ ಅಳತೆಯಲ್ಲಿ ಕಟ್ ಮಾಡಿದರೆ ನೆಕ್ ಬಿಡ್ತು ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿರುವ ಕಾರಣ ಈ ಥರ 1/4 ಇಂಚು ಬಿಟ್ಟು ನೆಕ್ ಹೊಲಿಗೆ ಅಂಶ ಕೊಟ್ಟು ನೆಕ್ ಕಟ್ ಮಾಡ್ಕೊಳ್ಳಿ. ಬಾಕಿ ಎಲ್ಲ ಸೇಮ್ ಅಳತೆಯಲ್ಲೇ ನಾವು ಮಾರ್ಕ್ ಮಾಡಿದ ಅಲ್ಲಿಯೇ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾವು ಮೇನ್ ಬಟ್ಟೆ ತೆಕ್ಕೊಳ್ಳುವ ಟಾಪಿಗಿರೋದು. ಇದನ್ನು ಈ ಥರ ಬಿಡಿಸಿದ ನಂತರ ಒಂದು ಸೈಡಿಂದ 4 ಮಡಚಿ ಇಡಬೇಕು. ನಮಗೆ ಲೆಂಗ್ತು ಬಿಡ್ತು ಎಲ್ಲ ಯಾವ ರೀತಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಒಂದು ಸೈಡಿಂದ 4 ಮಡಚಿ ಇಡಬೇಕು.
ಇಲ್ಲಿ ನೋಡಿ ನಾನೀಗ 4 ಮಡಚಿ ಇಟ್ಟಿದ್ದೀನಿ. ಇನ್ನು ನಾವು ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ಇದರ ಮೇಲ್ಗಡೆ ಇಟ್ಟು ಸೇಮ್ ಅಳತೆಯಲ್ಲೇ ಈ ಒಳ್ಳೆ ಬಟ್ಟೆ ಕೂಡ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಟಾಪಿನ ಲೆಂಗ್ತು ನಾನು 40 ಇಂಚ್ ತೆಗಿತಾ ಇರೋದು. 38 ಇಂಚೇ ನಾನು ಲೈನಿಂಗಿಗೆ ಲೆಂಗ್ತ್ ತೆಕ್ಕೊಂಡಿರೋದು. ಹಾಗಾಗಿರೋ ಕಾರಣ 2 ಇಂಚ್ ಆ್ಯಡ್ ಮಾಡಿ ಬೇಕಿಲ್ಲಿ ಟಾಪಿನ ಕೆಳಗಿನ ಸೈಡು ಕಟ್ ಮಾಡಲಿಕ್ಕೆ. ಇನ್ನು ನಮಗೆ ಉಳಿದಿರೋ ಬಟ್ಟೆಯಿಂದ ಸ್ಲೀವ್ಸಿಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಳುವ. ನಾನೀಗ 3/4 ಸ್ಲೀವ್ಸ್ ಇಡ್ತಾ ಇರೋದು. ಅದಕ್ಕೆ ಬೇಕಾಗಿ ಬಟ್ಟೆ 4 ಮಡಚಿ ಇಡಬೇಕು. ನಾನು ಈ ಒಂದು ಸೈಡಿಂದ ಬಟ್ಟೆಯನ್ನು ಈ ಥರ 4 ಇದೀಗ ಆಲ್ರೆಡಿ 2 ಮಡಚಿರೋ ಬಟ್ಟೆ ಇನ್ನೊಂದು ಸಲ ಕೂಡ ಮಡಚ್ತಾ ಇದ್ದೀನಿ. ಹಾಗೆ ಟೋಟಲ್ 4 ಮಡಚಿ ಇಡಬೇಕು. 4 ಮಡಚಿ ಇಟ್ಟ ನಂತರ ನಮಗೆ ಸ್ಲೀವಿನ ಲೆಂಗ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಸ್ಲೀವಿನ ಲೆಂಗ್ತ್ ತೆಗಿತಾ ಇರೋದು 15.5 ಇಂಚು. ಈ ಥರ ಸ್ಲೀವಿನ ಲೆಂಗ್ತ್ ಮಾರ್ಕ್ ಮಾಡಿ ಆದಮೇಲೆ ಮೇಲೆ ಸೈಡಲ್ಲಿ 8.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ನಂತರ ಈ ರೀತಿ ನಾವು ಸ್ಲೀವ್ಸ್ ಸಾಧಾರಣವಾಗಿ ಮಾರ್ಕ್ ಮಾಡ್ತೀವಲ್ಲ ಆ ರೀತಿ ಮಾರ್ಕ್ ಮಾಡಿಕೊಂಡು 1 ಇಂಚು ಹೊಲಿಗೆ ಅಂಶ ಅಲ್ಲಿ ಕೊಡಬೇಕು. ನಂತರ ಕೆಳಗಿನ ಸೈಡ್ ಲೂಸ್ 5.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಕೊಟ್ಟು ಸೈಡ್ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಲೀವ್ಸ್ನ ಸೆಂಟರ್ ಜಸ್ಟ್ ಒಮ್ಮೆ ಮಾರ್ಕ್ ಮಾಡಿ ಇಡಬೇಕು. ಇನ್ನು ನಮಗೆ ಬ್ಲೂ ಕಲರ್ ಪೀಸನ್ನು ತೆಗೆಯುವ. ಈ ಬ್ಲೂ ಕಲರ್ ಪೀಸನ್ನು ತೆಗೆದು ನಾವು ಇದನ್ನು ಸ್ಲೀವಿಗೂ ನೆಕ್ಕಿಗೂ ಇಡ್ತಾ ಇದ್ದೀವಿ. ಆಗ ಸ್ಲೀವಿಗೆ ಬೇಕಾಗಿರೋದು ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳುವ. ನಾನೀಗ ಒಂದು 3 ಇಂಚ್ ಅಗಲದಲ್ಲಿ ಇಡ್ತಾ ಇರೋದು. ಫಸ್ಟಿಗೆ ಈ ಒಂದು ಪೀಸನ್ನು 2 ನಾನೀಗ ಮಡಚಿ ಇಡ್ತಾ ಇದ್ದೀನಿ. ನಂತರ ಒಂದು ಸಲ ಕೂಡ ಮಡಚಿ ಇಟ್ಟು ನಮಗೆ ಬಿಡ್ತು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 4 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಹೊಲಿಗೆ ಅಂಶ ಹೋಗುತ್ತೆ. ಈ ಥರ ಒಂದು ಪೀಸನ್ನು ಕಟ್ ಮಾಡಿದ್ದೀನಿ. ಇದರಲ್ಲಿ 2 ಸ್ಲೀವ್ಗೂ ಇಡಲಿಕ್ಕಿರೋ ಬಟ್ಟೆ ಇದೆ. ಇನ್ನು ನಮಗೆ ಇದನ್ನು ಟಾಪಿನ ನೆಕ್ಕಿಗೆ ಇಡ್ತಾ ಇದ್ದೀನಿ ನಾನು. ಅದಕ್ಕೆ ಬೇಕಾಗಿ ಒಂದು ಸೈಡಿಂದ ಈ ಥರ 2 ಮಡಚಿ ಇಡಬೇಕು. ಈ ಥರ 2 ಮಡಚಿ ಇಟ್ಟ ನಂತರ ನಮಗೆ ಎಷ್ಟು ಬಿಡ್ತು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಇದರ ಬಿಡ್ತು ತೆಗಿತಾ ಇರೋದು 5 ಇಂಚು. ಜಸ್ಟ್ ನಾನೊಮ್ಮೆ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಇದರ ಲೆಂಗ್ತ್ ಎಷ್ಟು ಬೇಕೋ ಈ ಒಂದು ಪೀಸಿನ ಲೆಂಗ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳುವ. 15 ಇಂಚು ನಾನೀಗ ಲೆಂಗ್ತ್ ತೆಗಿತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಬೇಕು. ಮತ್ತು ನಮಗೆ ಈ ಒಂದು ಪೀಸು ರೌಂಡಾಗಿ ಬೇಕಿದ್ದರೆ ರೌಂಡಾಗಿ ಇಡ್ಬೋದು, ಸ್ಕ್ವೇರ್ ಆಗಿ ಬೇಕಿದ್ದರೆ ಸ್ಕ್ವೇರ್ ಆಗಿ ಕೂಡ ಇಡ್ಬೋದು. ನಾನೀಗ ಸ್ಕ್ವೇರ್ ಪೀಸ್ ಇಡ್ತಾ ಇರೋದು ನೆಕ್ಕಿಗೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಆದ ಮೇಲೆ ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಈಗ ಈ ಚೂಡಿದಾರಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇನ್ನು ನಮಗೆ ಸ್ಟಿಚಿಂಗ್ ಯಾವ ರೀತಿ ಅಂತ ನೋಡುವ. ಫಸ್ಟಿಗೆ ನಾನೀಗ ಫ್ರಂಟ್ ಪೀಸನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಲೈನಿಂಗು ಮತ್ತು ಒಳ್ಳೆ ಬಟ್ಟೆ ತೆಗಿತಾ ಇದ್ದೀನಿ.
ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಬ್ಲೂ ಪೀಸ್ ಇದೆಯಲ್ಲ ಅದನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಬೇಕು. ಫಸ್ಟಿಗೆ ಬ್ಲೂ ಪೀಸ್ನ ಸೈಡು ಅರ್ಧ ಇಂಚು ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. 3 ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಅರ್ಧ ಇಂಚು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಫ್ರಂಟ್ ಪೀಸಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಈ ರೀತಿ ಕರೆಕ್ಟಾಗಿ ವಿಡ್ತೆಲ್ಲ ಇದರ ಸೆಂಟರ್ ಫಸ್ಟಿಗೆ ಒಮ್ಮೆ ಮಾರ್ಕ್ ಮಾಡಿಕೊಂಡು ವಿಡ್ತೆಲ್ಲ ಕರೆಕ್ಟಾಗಿ ಇಟ್ಟು ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ ಬೇಕು ಇದನ್ನು ಸ್ಟಿಚ್ ಮಾಡಲಿಕ್ಕೆ. ಈ ಥರ ನಾನೀಗ ಮಗುಚಿ ಇಟ್ಟ ನಂತರ ಜಸ್ಟ್ ಒಮ್ಮೆ ಪಿನ್ ಮಾಡ್ತಾ ಇದ್ದೀನಿ. ಪಿನ್ ಮಾಡಿದ ನಂತರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಹೊರ ಸೈಡ್ ಈ ಥರ ಇಟ್ಟು ಇದನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಇನ್ನು ಈ ಸೆಂಟ್ರಲ್ಲಿ ಎಕ್ಸ್ಟ್ರಾ ಪೀಸ್ ಬರ್ತಾ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳುವ. ಈ ಥರ ಹೊರ ಸೈಡ್ ಇಟ್ಟು ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಈ ಥರ ಇಡಿ. ನಂತರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನು ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟಾದ ಮೇಲೆ ಲೈನಿಂಗ್ ಪೀಸನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳಿ. ಈ ಥರ ಮಗುಚಿ ಹಾಕೊಂಡ ನಂತರ ಅರ್ಧ ಇಂಚು ಬಿಟ್ಟು ನೆಕ್ಕೊಮ್ಮೆ ಸ್ಟಿಚ್ ಮಾಡ್ಕೊಳ್ಳುವ. ಈ ಥರ ಬಂದಿದೆ ನೋಡಿ. ಇನ್ನು ನಮಗೆ ಬ್ಯಾಕ್ ಪೀಸ್ ಸ್ಟಿಚ್ ಮಾಡಬೇಕು. ಫ್ರಂಟ್ ಪೀಸ್ ಮಾಡಿದ ಹಾಗೇ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಆದ ಮೇಲೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ನಂತರ ಲೈನಿಂಗಿನ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳಿ. ಅದಾದ ನಂತರ ನಮಗೆ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಫ್ರಂಟ್ ಸೈಡ್ ಹೊರ ಸೈಡು ಬ್ಯಾಕ್ ಸೈಡ್ನ ಹೊರ ಸೈಡಿಗೆ ಫ್ರಂಟ್ ಸೈಡ್ನ ಹೊರ ಸೈಡ್ ಇಟ್ಟು ಲೈನಿಂಗ್ ಸೈಡಿಗೆ ಲೈನಿಂಗ್ ಬರೋ ರೀತಿಯಲ್ಲಿ ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡ್ರಿಗೆ 2 ಸ್ಟಿಚ್ ಹಾಕಲಿಕ್ಕೆ ಮರಿಬೇಡಿ. ಅದಾದ ನಂತರ ನಾನೀಗ ಬ್ಯಾಕ್ ನೆಕ್ಕಿಗೆ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಸ್ಲೀವ್ಸ್ ಸ್ಟಿಚ್ ಮಾಡಿಕೊಳ್ಳುವ. ಸ್ಲೀವ್ಸಿನ ಒಳ ಸೈಡಿಗೆ ಈ ಒಂದು ಪೀಸಿನ ಹೊರ ಸೈಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇನ್ನು ನಮಗೆ ಇದನ್ನು ಹೊರ ಸೈಡಿಗೆ ಮಗುಚಿ ಹಾಕ್ಕೊಂಡು ಈ ಥರ ಕೆಳಗಿನ ಸೈಡು ಫಸ್ಟಿಗೆ ಸ್ಲೀವಿನ ಕೆಳಗಿನ ಸೈಡು ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಮೇಲೆ ಸೈಡು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಅರ್ಧ ಇಂಚು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ನಮಗೆ ಕುರ್ತಿಗೆ ಅಟ್ಯಾಚ್ ಮಾಡಿಕೊಳ್ಳುವ. ಶೋಲ್ಡ್ರನ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಎರಡು ಸೈಡು ಸ್ಲೀವು ಅಟ್ಯಾಚ್ ಮಾಡ್ಕೊಳ್ಳಿ. ನಂತರ ನಮಗೆ ಟಾಪಿನ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಮೆಷರ್ಮೆಂಟ್ಸ್ ಎಲ್ಲ ನಾನು ಫಸ್ಟಿಗೆ ಹೇಳಿದ್ದೀನಲ್ಲ, ಆ ಮೆಷರ್ಮೆಂಟ್ ಎಲ್ಲ ಮಾರ್ಕ್ ಮಾಡಿಕೊಂಡು ಈ ಥರ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಹಿಪ್ ಲೆಂಗ್ತ್ನಲ್ಲಿ ತನಕ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನಂತರ ಮೇಲೆ ಸೈಡಿಗೆ ಪುನಃ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಲೈನಿಂಗಿನ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು.
ಫೈನಲ್ ಆಗಿ ನಮಗೆ ಕುರ್ತಿಯ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳುವ. ಈ ಥರ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸೈಡ್ ಈ ಥರ ಸ್ಟಿಚ್ ಮಾಡಬೇಕು. ಇನ್ನು ಟಾಪಿನ ಕೆಳಗಿನ ಸೈಡು ಕೂಡ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಟಾಪಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಫೈನಲ್ ಲುಕ್ ಈ ಥರ ಇದೆ ನೋಡಿ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ವೈಟ್ ಕಲರ್ ಬೇಡ ಅಂತಿದ್ರೆ ಬೇರೆ ಯಾವುದಾದ್ರೂ ಬಟ್ಟೆ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ನೆಕ್ಕಿಗೆ ಮತ್ತು ನಿಮಗೆ ಬೇಕಿದ್ದರೆ ಏನಾದರೂ ಸೀಕ್ವೆನ್ಸಿ ವರ್ಕೆಲ್ಲ ಮಾಡ್ಬೋದು. ಲೇಸ್ ಬೇಕಿದ್ರೆ ಲೇಸ್ ಕೂಡ ಇಡ್ಬೋದು. ಬೀಡ್ಸ್ ಎಲ್ಲ ಇಟ್ಟು ಡಿಸೈನ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.